ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ನಾನೊಂದು ಬುಕ್ ಓದ್ತಾ ಇದ್ದೆ. ಅದರ ಹೆಸರು ಲೆಟ್ಸ್ ಟಾಕ್ ಅಬೌಟ್ ಮನಿ ಅಂತ. ಸೊ ಈ ಬುಕ್ಕು ಮನಿ ಬಗ್ಗೆ ಹೇಳುತ್ತೆ. ಡೆಫಿನೆಟ್ಲಿ ನಮಗೆಲ್ಲರಿಗೂ ಗೊತ್ತು ಮನಿ ಅಂದರೆ ಏನು ಅಂತ. ಬಟ್ ಅದರ ಸದುಪಯೋಗ ಹೇಗೆ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ ಅನಿಸುತ್ತೆ. ಸೊ ಮೋಸ್ಟ್ ಪ್ರಾಬಲಿ ಈ ಬುಕ್ಕಿಂದ ನನಗೆ ಒಂದು ಅರ್ಥ ಆಗಿದ್ದೇನು ಅಂತ ಹೇಳಿದ್ರೆ, ಫಸ್ಟ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಂತ. ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಂತ ಹೇಳಿದ್ರೆ, ಬೇರೆ ಎಲ್ಲೋ ಇನ್ವೆಸ್ಟ್ ಮಾಡೋದಕ್ಕಿಂತ ಲೆಟ್ಸೆ ಮ್ಯೂಚುವಲ್ ಫಂಡು, ಸ್ಟಾಕ್ ಮಾರ್ಕೆಟು ಅಥವಾ ಗೋಲ್ಡು ಇನ್ನೆಲ್ಲೋ ಇನ್ವೆಸ್ಟ್ ಮಾಡೋಕ್ಕಿಂತ ಫಸ್ಟು ಒಂದು ಬೇಸಿಕ್ ಇನ್ಶೂರೆನ್ಸ್ ತೊಗೊಳ್ಳಿ ಅಂತ ಹೇಳುತ್ತೆ. ಅಂದರೆ ಯಾಕೆ ಬೇಕಿದ್ದು ಬೇಸಿಕ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ, ಫಸ್ಟು ನಮ್ಮದು ಲೈಫ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ನ ತುಂಬ ಸ್ಟ್ರೆಸ್ ಮಾಡಿ ಹೇಳುತ್ತೆ. ಅದು ಕೂಡ ಒಂದು ಇನ್ವೆಸ್ಟ್ಮೆಂಟ್, ಅಂದರೆ ಅದು ಬೇಸಿಕ್ ಸೆಕ್ಯೂರ್ಡ್ ಇನ್ವೆಸ್ಟ್ಮೆಂಟ್. ಈ ಸೆಕ್ಯೂರ್ಡ್ ಇನ್ವೆಸ್ಟ್ಮೆಂಟ್ ಇಲ್ಲದೆ ನಾವು ಬೇರೆ ಏನೇನೋ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಇನ್ವೆಸ್ಟ್ಮೆಂಟು ರಿಟರ್ನ್ ಬರೋದಿರಲಿ. ಸೊ ನಮಗೆ ಅದು ಹೆವಿ ಲಾಸ್ ಆಗೋದು ತುಂಬ ಸಹಜವಾಗಿ ಕಾಣುತ್ತೆ. ಅಂದರೆ ತುಂಬ ಜನ ನಾವು ನೋಡಿರ್ತೀವಿ. ಫಸ್ಟ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಂತ ಹೇಳುತ್ತೆ. ಅದರ ನಂತರ ಡೋಂಟ್ ಪುಟ್ ಎವ್ರಿಥಿಂಗ್ ಇನ್ ಒನ್ ಪ್ಯಾಲೇಸ್ ಅಂತ ಹೇಳುತ್ತೆ. ಅಂದರೆ ಈಗ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಈಕ್ವಿಟಿ ಅಂತ ಹೇಳ್ತೀವಿ, ಅಥವಾ ಡೆಟ್ ಅಂತ ಹೇಳ್ತೀವಿ, ಅಥವಾ ಗೋಲ್ಡ್ ಅಂತ ಹೇಳ್ತೀವಿ. ಸೊ ಇವು ಮೂರಕ್ಕೂ ಬೇರೆ ಟೈಮ್ ಫ್ರೇಮ್ಗಳೇ ಇರುತ್ತೆ. ಈಕ್ವಿಟಿ ಅಂದರೆ ಬುಲ್ಲಿಶ್ ಮಾರ್ಕೆಟಲ್ಲಿ ಮಾತ್ರನೇ ವರ್ಕ್ ಆಗ್ತಾ ಇರುತ್ತೆ. ಅದು ಅಟ್ ದ ಸೇಮ್ ಟೈಮ್ ಡೆಟ್ ಫಂಡ್ಸ್ ಅಂತ ಹೇಳಿದ್ರೆ ನಾವೇನು ಹೇಳ್ಬೋದು, FD ಅಂತ ಹೇಳ್ಬೋದು, ಅಥವಾ NCD ಅಂದರೆ ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ಅಂತ ಹೇಳ್ಬೋದು. ಅಂದರೆ ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್ನ ಕೊಡುವಂಥದ್ದಕ್ಕೆ ಡೆಟ್ ಫಂಡ್ ಅಂತ ಹೇಳ್ತೀವಿ. ಆ್ಯಂಡ್ ಗೋಲ್ಡ್, ಇದು ಫಿಸಿಕಲ್ ಆಗಿರ್ಬೋದು, ಡಿಜಿಟಲ್ ಆಗಿರ್ಬೋದು. ಇವೆಲ್ಲ ಬೇರೆ ಬೇರೆ ಟೈಮ್ ಫ್ರೇಮಲ್ಲಿ ವರ್ಕ್ ಆಗುವಂಥ ಡಿಫ್ರೆಂಟ್ ಅಸೆಟ್ ಕ್ಲಾಸ್. ಈ ಅಸೆಟ್ ಕ್ಲಾಸ್ಗಳಿಗೆ ಅವುಗಳದ್ದೇ ಆದ ರೂಪರೇಷೆ ಇರುತ್ತೆ. ಸೊ ಈ ಎಲ್ಲ ಅಸೆಟ್ ಕ್ಲಾಸನ್ನು ಒಂದೇ ಟೈಮಲ್ಲಿ ನಾವು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಆ್ಯಂಡ್ ರಿಟರ್ನ್ ಜನ್ರೇಟ್ ಮಾಡೋಕ್ಕಾಗಲ್ಲ. ಸೊ ಇದು ನಮಗೆ ಬೇಸಿಕಲಿ ಗೊತ್ತಿರಬೇಕು. ಸ್ಟಾಕ್ ಮಾರ್ಕೆಟ್ ಅಂತನಾಗಿರ್ಬೋದು, ಅಥವಾ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಅಂತ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲದೂ ಡೋಂಟ್ ಪುಟ್ ಯುವರ್ ಆಲ್ ಎಗ್ ಇನ್ ಒನ್ ಬಾಸ್ಕೆಟ್ಸ್ ಅಂತ ವಾರನ್ ಬಫೆಟ್ ಹೇಳಿದಾಗೆ. ಸೊ ಡೈವರ್ಸಿಫೈ ಮಾಡಿ ಅಂತ ಹೇಳುತ್ತೆ. ಆ್ಯಂಡ್ ಥರ್ಡ್ ಏನಪ್ಪ ಅಂತ ಹೇಳಿದ್ರೆ, ಡೋಂಟ್ ಫಾಲೋ ಅದರ್ಸ್ ಫ್ರೆಂಡ್ಸ್ ಆ್ಯಂಡ್ ಟ್ರೆಂಡ್ಸ್ ಅಂತೇಳಿ. ಅಂದರೆ ನಾವು ಯೂಶ್ವಲಾಗಿ ನನ್ನ ಫ್ರೆಂಡ್ ಒಬ್ಬ ತುಂಬ ಚೆನ್ನಾಗಿ ಟ್ರೇಡ್ ಮಾಡ್ತಾನೆ, ಅಥವಾ ತುಂಬ ಚೆನ್ನಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದ್ದಾನೆ, ಅಥವಾ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಂಡಿದ್ದಾನೆ. ಜಸ್ಟ್ ಬಿಕಾಸ್ ಅವ್ನು ತಿಳ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ನಾವು ಅವನು ಹೇಳಿದ್ದು ಟಿಪ್ಸ್ನ ಫಾಲೋ ಮಾಡಿದ್ರೆ ಅವನ ಸ್ಟ್ರಾಟಜಿಗೂ ನಮ್ಮ ಸ್ಟ್ರಾಟಜಿಗೂ ಮ್ಯಾಚ್ ಆಗ್ದಲೇ ಇರ್ಬೋದು, ಅಥವಾ ಅವನ ಐಡಿಯಾಗೂ ನಮ್ಮ ಐಡಿಯಾಗೂ ಮ್ಯಾಚ್ ಆಗ್ದಲೇ ಇರ್ಬೋದು, ಅವನ ರಿಸ್ಕ್ ಅಪಟೈಟಿಗೂ ನಮ್ಮ ರಿಸ್ಕ್ ಅಪಟೈಟಿಗೂ ಮ್ಯಾಚ್ ಆಗ್ದಲೇ ಇರ್ಬೋದು. ಇವು ಎಲ್ಲವುದು ಡೇಂಜರಸ್ ಸೈನ್ ಆಗಿರುತ್ತೆ. ಸೊ ಹಾಗಾಗಿ ಅವರು ಜಸ್ಟ್ ಬಿಕಾಸ್ ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾವು ಫಾಲೋ ಮಾಡಬಾರ್ದು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳುತ್ತೆ ಅದು. ಆ್ಯಂಡ್ ಫೋರ್ತ್ ಒನ್ ಏನಪ್ಪ ಅಂತ ಹೇಳಿದ್ರೆ, ಡಿಸಿಪ್ಲಿನ್ಡ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಅಂತ. ಅಂದರೆ ಸ್ಟಾಕ್ ಮಾರ್ಕೆಟ್ ಇದು ಬಂದು ಮನಿ ಮಿಂಟಿಂಗ್ ಮಷಿನ್ ಅಲ್ಲ, ATM ಥರ ವರ್ಕ್ ಆಗಲ್ಲ. ಇದು ವೆಲ್ತ್ ಕ್ರಿಯೇಟರ್. ಅಂದರೆ ವೆಲ್ತ್ ಅಂತ ಹೇಳಿದ್ರೆ ನಾವು ₹100 ಕೇಳಿದ್ರೆ ಇದು ಲಕ್ಷಾಂತರ ರೂಪಾಯಿ ಕೊಡುವಂಥ ಜಾಗ. ಆದರೆ ಹೇಗೆ ಕೊಡುತ್ತೆ ಅಂತ ಹೇಳಿದ್ರೆ, ಸೊ ಕನ್ಸಿಸ್ಟೆಂಟ್ ಇನ್ವೆಸ್ಟ್ಮೆಂಟ್, ಸ್ಟೇ ಡಿಸಿಪ್ಲಿನ್ಡ್, ಸೊ ಈ ಪೇಷನ್ಸ್, ಇವು ಮೂರೂ ಇಲ್ದಲೇ ಇದ್ದರೆ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟು ನಮಗಲ್ಲ, ಅಥವಾ ನಮ್ಮ ಥರದವ್ರಿಗಲ್ಲ ಅಂತ ನಾವು ತಿಳ್ಕೊಂಬಿಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಈಗ ರೆಗ್ಯುಲರಾಗಿ ನಾನು ₹100 ಹಾಕ್ತೀನಿ, ನಾಳೆ ಬೆಳಗ್ಗೆ ₹1000 ಕೊಡಬೇಕು ಅಂತ ನಮ್ಮ ಯೋಚನೆಗಳಿದ್ದರೆ ಡೆಫಿನೆಟ್ಲಿ ಅದು ಆ ಜಾಗ ಅಲ್ಲ. ಅದರ ಬದಲಾಗಿ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಕನ್ಸಿಸ್ಟೆಂಟ್ ಇನ್ಫಾರ್ಮ್ ಡಿಸಿಷನ್ ತೊಗೊಳ್ಳೋವಂಥ ಜಾಗ ಆಗಿರುತ್ತೆ. ಸೊ ಇಲ್ಲಿಂದ ನಮಗೆ ಬರೋ ರಿಟರ್ನ್ಸ್ ಕೂಡ ಅದ್ರ ಪಟ್ಟು ದೊಡ್ಡದಾಗಿರುತ್ತೆ. ಈ ಪಟ್ಟನ್ನ ನಾವು ಯಾವಾಗಲೂ ದೊಡ್ಡದಾಗಿ ನೋಡಬೇಕು ಅಂತ ಹೇಳಿದ್ರೆ ಸ್ಟೇ ಡಿಸಿಪ್ಲಿನ್ಡ್ ಆ್ಯಂಡ್ ವಿ ಶುಡ್ ಸೀಕ್ ಓನ್ಲಿ ವೆಲ್ತ್. ಸೊ ಈ ಥರದ್ದು ಒಂದು ಇನ್ಸೈಟ್ ಕೊಡುವಂಥ ಬುಕ್ಕು ಇದಾಗಿದ್ದು, ನಾನು ಇದನ್ನು ಓದಿದ ಮೇಲೆ ನನಗೂ ಸ್ವಲ್ಪ ಒಂದು ವಿಚಾರಗಳು ಹೊರಗೆ ಬಂತು. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಜೊತೆಗೆ ಈ ಬುಕ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾಯಿದ್ದೀನಿ. ಸೊ ನೋಡಿ.